ಇದು ಗ್ಲಾಸ್ ಹಾಕ್ಬಿಡಿ. ನಮಸ್ಕಾರ ಎಲ್ರಿಗೂ. ಐಫೋನ್ 11 Pro ಬಂದಿತ್ತು. ಸೊ ಡೆಡ್ ಕಂಡೀಷನಲ್ಲಿತ್ತು. ಆ್ಯಸ್ ಯೂಶ್ವಲ್ ನಾವು ಡಿ ಸಿ ಕನೆಕ್ಟ್ ಎಲ್ಲ ಮಾಡಿ ನೋಡಾದ್ಮೇಲೆ ನೋ ರೆಸ್ಪಾನ್ಸಲ್ಲಿತ್ತು. ಆಫ್ಟರ್ ಟ್ರಿಗರು ನೋ ರೆಸ್ಪಾನ್ಸ್ ಇತ್ತು. ಆಮೇಲೆ 1.8 ಟ್ರಿಗರಿಂಗ್ ಪಾಯಿಂಟಲ್ಲಿ ಬರ್ತಾ ಇರಲಿಲ್ಲ ವೋಲ್ಟೇಜ್. ಸೊ ಪವರ್ ಎ ಸಿ ಆಮೇಲೆ ಪವರ್ ಎ ಸಿ ಚೇಂಜ್ ಮಾಡಬೇಕಾಗತ್ತೆ. ಪವರ್ ಎ ಸಿನ ಇವಾಗ ರಿಮೂವ್ ಮಾಡ್ತಾಯಿದ್ದೀವಿ. ಇದೇ ಪವರ್ ಎ ಸಿ. ಸಾರಿ, ನೆಟ್ವರ್ಕ್ ಇಶ್ಯೂ ಇದೆ. ಸೊ ದಿಸ್ ಇಸ್ ದಿ ಪವರ್ ಐ ಸಿ. ಈ ಪವರ್ ಐ ಸಿ ತೆಗ್ದು ಬೇರೆದಾಕನ ರಿಮೂವ್ ಮಾಡೋದು ಹಿಂಗೆ ಹೇಳ್ತೀನಿ. ಬಿಕಾಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಕಾಂಪೊನೆಂಟ್ಸ್ ಇದೆ. ಕೆಪಾಸಿಟರ್ಸ್, ರೆಸಿಸ್ಟರ್ಸ್ ಎಲ್ಲ ಪಕ್ಕನೇ ಇದೆ. ಸೊ ಈ ಥರ ಎಲ್ಲ ಆಯಿತು ಅಂದರೆ ಈಸಿಯಾಗಿ ತೆಗಿಬೋದು. ತುಂಬ ಕಷ್ಟ ಇರುತ್ತೆ. ನೋಡಿ ಯಾವ ರೀತಿ ಓಪನ್ ಮಾಡ್ತೀನಿ ಅಂತ. ಫಸ್ಟ್ ಗ್ಲೂ ಕಟ್ ಮಾಡ್ಕೊಬೇಕಾಗುತ್ತೆ. ಹೊಸದ ಬ್ಲೇಡ್ ಹೊಸದು ಸರ್ಜಿಕಲ್ ಬ್ಲೇಡ್ ತಗೊತಾ ಇದ್ದೀನಿ. ಓಕೆ, ಬ್ಲೋವರಲ್ಲಿ ಫಸ್ಟ್ ಇವಾಗ ಮೇನ್ ಇಲ್ಲಿ ಏನಂದರೆ ನೋಡಿ, ಇದು ಸಿ ಪಿ ಯು ಇದೆ. ಸೊ ನನಗೆ ಇಲ್ಲಿ ಏರ್ ಔಟ್ ಮಾಡ್ತಂದರೆ ಹಾಟ್ ಏರ್ನ ಇಲ್ಲಿಗೆ ಸಿ ಪಿ ಯುಗೂ ತಗಲುತ್ತೆ. ಸೊ ಪೊಸಿಷನ್ ಚೇಂಜ್ ಮಾಡ್ಕೊತೀನಿ. ನಾನು ಈ ಕಡೆಯಿಂದ ಏರ್ ಬಿಡ್ತೀನಿ. ಸೊ ಇದು ಅಷ್ಟು ಹೀಟ್ ಆಗೋದಿಲ್ಲ, ಸಿ ಪಿ ಯು ಅಷ್ಟು ಹೀಟ್ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ಬ್ಲೋವರ್ ಯಾವ ರೀತಿ ಮೂವ್ ಆಗ್ತಿದೆ ಅಂತ. ನನ್ನ ಬ್ಲೇಡ್ ಎಲ್ಲಿ ಹೋಗುತ್ತೆ, ಬ್ಲೋವರು ಅಲ್ಲೇ ಹೋಗುತ್ತೆ. ಕಾಣಿಸ್ತಾ ಇಲ್ವಾ? ಓಕೆ, ಒಂದು ನಿಮಿಷ ಉಲ್ಟಾ ಇರ್ತೀನಿ. ಕಾಣುತ್ತೆ ಅನಿಸುತ್ತೆ. ಕಾಣಿಸ್ತಾ ಇದೆಯಾ? ಸೊ ಈ ಕಡೆ ಅನಿಸುತ್ತೆ. 4 ದಿಕ್ಕುಗಳಲ್ಲೂ ಗ್ಲೂ ಇರುತ್ತೆ. ಗ್ಲೂ ಕಟ್ ಮಾಡಬೇಕಾಗುತ್ತೆ. ವೈಟ್ ಟೆಸ್ಟೆಡ್ ಗ್ಲೂ ಇದೆ. ಇದು ಸಖತ್ ಹಾರ್ಡ್ ಇರುತ್ತೆ. ಗ್ಲೂ ಆಚೆ ಬರೋದು ಕಷ್ಟ. ಸೊ ಫಸ್ಟ್ ಏನಂದರೆ ಮಾರ್ಕಿಂಗ್ ಥರ ಮಾಡ್ಕೊಂಡೆ, ಗೆರೆ ಹೊಡೆದೆ. ಅದಾದಮೇಲೆ ಇದು ನೀಟಾಗಿ ಅಲ್ಲಿ ಟ್ರ್ಯಾಕ್ ಥರ ಆಗಿರುತ್ತೆ, ಅದರೊಳಗಡೆನೇ ಬರುತ್ತೆ. ಸೊ ದಟ್ ಆ ಕಡೆ ಈ ಕಡೆ ಕಾಂಪೊನೆಂಟ್ಸ್ಗೆ ಡಿಸ್ಟರ್ಬ್ ಆಗಲ್ಲ. ಸಿಕ್ಕಾಪಟ್ಟೆ ಹಾರ್ಡಿರುತ್ತೆ. ನೋಡಿ ಈ ಕಡೆ ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಗ್ಲೂ ಎಲ್ಲ.
ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತದೆ. ಈ ಥರ ಈಸಿಯಾಗಿ ಮೂವ್ ಆಗ್ತದೆ. ಈ ಕಡೆ ಸ್ವಲ್ಪ ಸ್ಟಕ್ ಆಗ್ತಾ ಇದೆ, ಈ ಕಡೆನೂ ಈಸಿಯಾಗಿ ಮೂವ್ ಆಗ್ತಾ ಇದೆ. ಸೊ ಅದರ್ 2 ಸೈಡ್ಸ್ ಮಾಡಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡಲ. ನಾಲ್ಕು ಕಡೆನೇ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂತ. ಬ್ಲೇಡು ಫಸ್ಟಾಗಿ ಒಳಗಡೆನೇ ಹೋಗ್ತಾ ಇರಲಿಲ್ಲ, ಈಗ ಮೂವ್ ಕೂಡ ಆಗ್ತಾಯಿದೆ. ಇದು ಗ್ಲೂ ಎಲ್ಲ ಆಲ್ಮೋಸ್ಟ್ ಕಟ್ ಆಗಿದೆ ಅಂತ ಅರ್ಥ. So CPU removing blade. ಇವಾಗ ಐಸಿಂಗ್ ಹಿಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಇದ್ರ ಮೇಲೂ ಗ್ಲೂ ಇರುತ್ತೆ, ಈ ಐ ಸಿ ಮೇಲೇನು. ಇದೇನು ರಿಕ್ವೈರ್ಡ್ ಇಲ್ಲ ನಮ್ಗೆ ಇವಾಗ. ಕೆಳಗಡೆ ಬಿದ್ದೋಯ್ತು. ಇದು ಬೇರೆದು ಹಾಕ್ತೀರಿ, ಇದು ಝೂಮ್ ಆಗಿರೋದಕ್ಕೆ ಎಷ್ಟು ಡಿಸ್ಟರ್ಬೆನ್ಸ್ ಆಯ್ತು. ಇದು ಬೇರೆದು ಹಾಕ್ತೀವಿ ಐ ಸಿ. ಸೊ ಇದನ್ನು ತಿರ್ಗಾ ಇದರೊಳಗೆ ಗ್ಲೂ ಇರುತ್ತೆ, ಇದು ಕ್ಲೀನ್ ಮಾಡಿಕೊಂಡು 0 ಮಾಡಿ, ಅದಾದಮೇಲೆ ಇದನ್ನು ರೀಬಾಲ್ ಮಾಡಿ, ಈ ಐ ಸಿ ಇನ್ನೊಂದು 11 Pro ಇಂದ ತೆಗೆದು ಈ ಐ ಸಿ ರೀಬಾಲ್ ಮಾಡಿ ತಿರ್ಗಾ ಇದನ್ನು ಅಲ್ಲೇ ಪ್ಲೇಸ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ವಿ ರಿಮೂವ್ ಪವರ್ ಐ ಸಿ. ಯಾವುದೇ ಕಾಂಪೊನೆಂಟ್ಸ್ಗೂ ಡಿಸ್ಟರ್ಬ್ ಆಗ್ದಂಗೆ ಯಾವ ರೀತಿ ತೆಗೆಯೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಇಷ್ಟೋ ತನಕ ವೀಡಿಯೋ